ಯಾರ ಜೀವಿತದ ಮೇಲೆ ಯೇಸು ಸ್ವಾಮಿ ಇರ್ತಾನೋ ಅವರ ಜೀವಿತದಲ್ಲಿ ಬೆಲೆ ಇಲ್ಲದ ಜೀವಿತಕ್ಕೆ ಸ್ವಾಮಿ ಬೆಲೆಯನ್ನ ಕೊಡುವವನಾಗಿದ್ದಾನೆ. ಯಾವಾಗ ಯೇಸು ಹತ್ತಿದನೋ ಈ ಕತ್ತೆ ಕೂಡ ಏನಾಗ್ತಾ ಇದೆ, ಬೆಲೆ. ಫಸ್ಟ್ ಹೇಗೆ ನಾನು ದೇವರನ್ನ ಮಹಿಮೆ ಪಡಿಸಲಿ, ನನ್ನ ಶಬ್ದ ಅಲ್ಲ, ದೊಡ್ಡ ಶಬ್ದದಿಂದ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಆರಾಧನೆ, ನಿನ್ನ ಹಾಡುಗಳು ಹೇಗಿರ್ಬೇಕಂದ್ರೆ ಬರೀ ಬಾಯಲ್ಲಿ ತುಟಿ ಅಲ್ಲಿಗಾಡಿಸುವ ರೀತಿಯಲ್ಲಿ ಇರಬಾರ್ದು. ದೊಡ್ಡ ಶಬ್ದದಿಂದ ದೇವರನ್ನ ನೀನು ಆರಾಧನೆ ಮಾಡಬೇಕಾಗಿದೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 40ನೇ ವಚನವರೆಗೆ ಕೇಳಿಸಿಕೊಳ್ಳೋಣ. ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಘಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಮುಂದೆ ಹೋದನು. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಪೆಗೆಗೋ ಬೆತೆನ್ಯಕ್ಕೋ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೋ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆಯೇ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು, ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರಿಯ ಮೇಲೆ ಹಾಕಿ ಯೇಸುವನ್ನು ಕುಂಡ್ರಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ 33 ವರ್ಷ 6 ತಿಂಗಳು ಇದ್ದರು. ಈ 33 ವರ್ಷ 6 ತಿಂಗಳಲ್ಲಿ ಎಲ್ಲ ಊರುಗಳನ್ನು ತಿರುಗಾಡಿ ಆತನ ಸೇವೆ ಮಾಡಿದ. ಆದರೆ ತಾನು ಬೆಳೆದಂಥ ಊರು, ತನ್ನ ಸಿಟಿ ಜೆರುಸಲೇಮ್, ಈ ಒಂದು ಯೆರೂಸಲೇಮ್ ಆತನು ಹೋಗಲಿಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಯಾಕೆ ಯೆರೂಸಲೇಮಿಗೆ ಆತನು ಹೋಗ್ತಾ ಇದ್ದಾನೆ? ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ, ನಿನ್ನ ಅರಸನು ನಿನ್ನ ಬಳಿಗೆ ಬರುವನು. ಪಕ್ಕದವರಿಗೆ, ನಿನ್ನ ಅರಸನು ನಿನ್ನ ಬಳಿಗೆ ಬರುವನು. ಫಸ್ಟ್ ಯಾಕೆ ನಮ್ಮ ಅರಸನು ನಮ್ಮ ಬಳಿಗೆ ಬರ್ತಾನೆ? ಈತನು ಯಹೂದ್ಯರ ಅರಸನು. ಸೊ ಈತನು ಯೆರೂಸಲೇಮಿಗೆ ಆತನು ಹೋಗ್ತಾ ಇದ್ದಾನೆ. ಯಾಕೆ ಆತನು ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇ ಕಾರಣ, ಬೆಲೆ ಇಲ್ಲದಕ್ಕೆ ಬೆಲೆಯನ್ನ ಕೊಡುವುದಕ್ಕೆ ಆತನು ಹೋಗ್ತಾ ಇದ್ದಾನೆ. ಆಮೇನ್. ಹೌದು, ನಮ್ಮ ಜೀವಿತದಲ್ಲಿ ಬೆಲೆ ಇಲ್ಲದ ಜೀವಿತಕ್ಕೆ ಬೆಲೆಯನ್ನು ಕೊಡುವುದಕ್ಕೆ ಸ್ವಾಮಿ ನಮ್ಮ ಬಳಿಗೆ ಬಂದವನಾಗಿದ್ದಾನೆ. ಏನು ಬೆಲೆ ಇಲ್ಲ? ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇರುವಾಗ ಇಬ್ಬರು ಶಿಷ್ಯರನ್ನ ಕರೆದು ಹೇಳ್ತಾ ಇದ್ದಾನೆ, ನೀವು ಬನ್ನಿರಿ ಎಂಬುದಾಗಿ. ಅವರಿಬ್ಬರು ಬಂದ್ರು. ಅಲ್ಲಿ ಒಂದು ಕತ್ತೆ ಮರಿಯನ್ನ ತಗೊಂಡ್ಬನ್ರಿ. ಅಲ್ಲಿ ಒಂದು ಕತ್ತೆ ಕಟ್ಟಲ್ಪಟ್ಟಿದೆ.
ಅದು ಬಂಧನೆಯಲ್ಲಿ ಇದೆ, ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿದೆ. ಅದನ್ನು ತೆಗೆದುಕೊಂಡು ಬನ್ರಿ, ಅದರ ಮೇಲೆ ನಾನು ಕೂಡಬೇಕಾಗಿದೆ. ಆಮೇನ್. ಯಾವುದ್ರ ಮೇಲೆ ಕೂಡಬೇಕಂತ ಯೇಸು ಹೇಳ್ತಾ ಇದ್ದಾನೆ? ಕತ್ತೆಯ ಮೇಲೆ. ಕತ್ತೆ, ಕಟ್ಟಲ್ಪಟ್ಟಂತೆ ಕತ್ತೆ, ನಿರಾಕರಿಸಲ್ಪಟ್ಟಂತ ಕತ್ತೆ, ಯಾರು ಇಷ್ಟಪಡದಿರುವಂತ ಕತ್ತೆಯನ್ನ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಅದನ್ನ ಕರೆದುಕೊಂಡು ಬನ್ರಿ, ನಾನು ಅದರ ಮೇಲೆ ಕೂಡಬೇಕಾಗಿದೆ, ಅದರ ಮೇಲೆ ಕೂತ್ಕೊಂಡು ನಾನು ಯೆರೂಸಲೇಮಿಗೆ ಪ್ರಯಾಣವನ್ನ ಮಾಡಬೇಕಾಗಿದೆ ಎಂಬುದಾಗಿ ಹೇಳ್ತಾ ಇರುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ಕತ್ತೆಯನ್ನು ಯಾರು ಗಮನಿಸಲಿಲ್ಲ ನೋಡಿ. ಕತ್ತೆ ಯಾವುದಾದ್ರೂ ಸ್ಥಳದಲ್ಲಿ ಮೇಯ್ತಾ ಇದ್ರೆ ಯಾರಾದ್ರೂ ಅದನ್ನು ಗುರುತಿಸ್ತಾರಾ? ಯಾರು ಅದನ್ನು ಗುರುತಿಸಕ್ಕಾಗಲ್ಲ. ಆದ್ರೆ ಯಾವಾಗ ಯೇಸು ಸ್ವಾಮಿ ಅದರ ಮೇಲೆ ಕೂತುಕೊಂಡು ಯೆರೂಸಲೇಮಿಗೆ ಆತನು ಹೋಗಲಿಕ್ಕೆ ಪ್ರಯಾಣ ಮಾಡ್ತಾ ಇದನೋ, ಬೈಬಲ್ ಹೇಳ್ತದೆ, ಶಿಷ್ಯರು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಿದ್ರಂತೆ. ಆ ಕತ್ತೆ ಕೆಳಗಡೆ ಬಟ್ಟೆಗಳನ್ನು ಹಾಕಿದ್ರು ಅದರ ಮೇಲೆ ನಡೆಯುವುದಕ್ಕಾಗಿ. ಗರಿಗಳನ್ನ ತೆಗೆದುಕೊಂಡು ಅವರು ಓಸಾನ ಓಸಾನ ಎಂಬುದಾಗಿ ಆಡುತ್ತಾ ಸ್ವಾಮಿಯನ್ನ ಆರಾಧಿಸ್ತಾ ಘನಪಡಿಸ್ತಾ ಇರುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಯಾಕೆ ಸ್ವಾಮಿ ಕತ್ತೆಯನ್ನು ಆರಿಸಿಕೊಂಡ್ರು ಅಂದ್ರೆ, ತಾನು ಮರಣವನ್ನ ಸಮೀಪಿಸಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಬೆಲೆ ಇಲ್ಲದಂತ ಜೀವಿತಕ್ಕೆ ಬೆಲೆಯನ್ನ ತೆಗೆದುಕೊಂಡು ಆತನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವನ, ನನ್ನ ಜೀವನ, ಬೆಲೆ ಇಲ್ಲದ ಜೀವನಕ್ಕೆ ದೇವರ ಬೆಲೆ ಕೊಟ್ಟವನಾಗಿ ಪ್ರಾಣವನ್ನು ಕೊಡಲಿಕ್ಕೆ ಆತನು ಹೋಗ್ತಾ ಇದ್ದಾನೆ. ಆಮೇನ್. ಅದಿವರೆಗೆ ಯಾರು ಗುರ್ತಿಸಿಲ್ಲ ಕತ್ತೆಯನ್ನ. ಅದು ಯೇಸು ಸ್ವಾಮಿ ಯಾವಾಗ ಕತ್ತೆ ಮೇಲೆ ಕೂತ್ಕೊಂಡು, ಇವಾಗ ಕತ್ತೆಗೆ ಏನ್ ಬರ್ತಾ ಇದೆ? ಮೇಲೆ ಬಟ್ಟೆಗಳು ಬರ್ತಾ ಇದೆ. ಕಾಲು ಕೆಳಗಡೆ, ಕಾಲಿಗೆ ಮಣ್ಣು ಹತ್ತದಾಗ ಏನ್ ಬರ್ತದೆ? ಕಾಲು ಕೆಳಗಡೆ ಗರಿಗಳು ಬರ್ತಾ ಇದಾವೆ, ಬಟ್ಟೆಗಳು ಬರ್ತಾ ಇದಾವೆ, ಅದರ ಮೇಲೇನೆ ಅದು ನಡೀಬೇಕಂತ. ಆಮೇನ್. ಯಾರ ಮೇಲೆ ಯೇಸು ಸ್ವಾಮಿ ಇರ್ತಾರೋ, ಯಾರ ಜೀವಿತದ ಮೇಲೆ, ಯಾರ ಕುಟುಂಬದ ಮೇಲೆ, ಯಾರ ಜೀವಿತದ ಮೇಲೆ ಯೇಸು ಸ್ವಾಮಿ ಇರ್ತಾನೋ, ಅವರ ಜೀವಿತದಲ್ಲಿ ಬೆಲೆ ಇಲ್ಲದ ಜೀವಿತಕ್ಕೆ ಸ್ವಾಮಿ ಬೆಲೆಯನ್ನ ಕೊಡುವವನಾಗಿದ್ದಾನೆ. ನೀವ್ ಹೇಳ್ತೀರಾ, ಪಾಸ್ಟರ್ ನಮ್ಮನ್ನು ಯಾರು ಗುರುತಿಸುವುದಿಲ್ಲ, ನಮ್ಮ ಊರಲ್ಲಿ ಯಾರು ಗುರುತಿಸುವುದಿಲ್ಲ, ನಮ್ಮ ಗಲ್ಲಿಯಲ್ಲಿ ಯಾರು ಗುರುತಿಸುವುದಿಲ್ಲ, ನಾನು ಯಾರಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನನಗೆ ಜೊತೆ ಯಾರು ಮಾತಾಡಕ್ ಆಗ್ತಾ ಇಲ್ಲ, ಅದಕ್ಕೆ ನಾನು ತುಂಬಾ ಬೇಜಾರಲ್ಲಿದ್ದೇನೆ, ಅದಕ್ಕೆ ನೊಂದುಕೊಂಡಿದ್ದೇನೆ ಎಂಬುದಾಗಿ ನೀನು ಅಂದುಕೊಂಡಿರ್ಬೋದು. ಆದ್ರೆ ಯೇಸು ನಿನ್ನ ಮೇಲೆ ಕೂಡಲಿಕ್ಕೆ ನಿನ್ನ ಸ್ಥಳವನ್ನು ಕೊಡುವುದಾದರೆ, ಯೇಸು ನಿನ್ನ ಜೀವಿತದಲ್ಲಿ ಬರಲಿಕ್ಕೆ ಸ್ಥಳವನ್ನು ಕೊಡುವುದಾದರೆ, ಯೇಸು ನಿನ್ನ ಕುಟುಂಬದ ಮೇಲೆ ಯಜಮಾನನಾಗಿರಲಿಕ್ಕೆ ಸ್ಥಳವನ್ನು ಕೊಡುವುದಾದ್ರೆ, ಬೆಲೆ ಇಲ್ಲದ ಜೀವಿತಕ್ಕೆ ಬೆಲೆಯನ್ನು ಸ್ವಾಮಿ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಹತ್ತಿದನೋ, ಈ ಕತ್ತೆ ಕೂಡ ಏನಾಗ್ತಾ ಇದೆ? ಬೆಲೆ ಬರ್ತಾ ಇದೆ. ಇವತ್ತು ಎಷ್ಟು ಜನ ಹೇಳ್ಬೋದು, ಹೌದು ಪಾಸ್ಟರ್, ನಾನು ದೇವರು ನಂಬೋದಕ್ಕಿಂತ ಮುಂಚೆ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬರೋದಕ್ಕಿಂತ ಮುಂಚೆ ಯಾರು ಕೂಡ ನನ್ನ ಗುರುತಿಸ್ತಾ ಇಲ್ಲ. ಈಗ ಯೇಸು ಸ್ವಾಮಿ ಬಂದ ಮೇಲೆ ನಾನು ಒಳ್ಳೆ ಮಗನಾಗಿ ಮಗಳಾಗಿದ್ದೇನೆ. ಈಗ ಜನರಲ್ಲೇ ಕೇಳ್ತಾ ಇದ್ದಾರೆ, ಹೇಗೆ ಈಗ ಆಗಿದೆಯಾ, ಯಾವ ರೀತಿಯಲ್ಲಿ ನೀನು ಮಾರ್ಪಾಟ ಹೊಂದಿದೆಯಾ, ಇದು ಹೇಗೆ ಸಾಧ್ಯ ಎಂಬುದಾಗಿ ಜನರು ಗುರುತಿಸ್ತಾ ಇದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಕಾರಣ, ನಿನ್ನ ಜೀವಿತದಲ್ಲಿ ನಿನ್ನ ಮೇಲೆ ಇರುವಂತ ಯೇಸು ಸ್ವಾಮಿ ನಿಮಿತ್ತವಾಗಿ ನಿನಗೆ ಬೆಲೆ ಬರ್ತಾ ಇದೆ. ಕಳೆದ ಸಾರಿ ಒಬ್ಬ ಸಹೋದರಿ ಹೇಳ್ತಾ ಇದ್ರು, ಸಾರ್ ನಾವು ಮೊದಲು ಗುರುತಿಸಲ್ಪಡದಿರುವಂತ ಜನ, ಆದ್ರೆ ಯಾವಾಗ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದನು, ನಮ್ಮ ಒಂದು ಹೊಲದ ವಿಷಯದಲ್ಲಿ ಸ್ವಾಮಿ ಅದ್ಭುತ ಮಾಡಿದನು, ಈಗ ಇಡೀ ಊರೆಲ್ಲ ನಮಗೆ ಗುರುತಿಸ್ತಾ ಇದೆ ನಾವು ಯಾರು ಅಂತ. ಹೌದು, ಕಾರಣ ಏನು? ಯೇಸು ಸ್ವಾಮಿ ನಿಮ್ಮ ಮೇಲೆ ಇದ್ದಾರೆ, ನಿಮ್ಮ ಜೀವಿತದ ಮೇಲೆ ಇದ್ದಾರೆ. ಆತನಿಗೆ ನೀವು ಸ್ಥಳ ಕೊಟ್ಟಿರುವುದರಿಂದ, ಆತ ನಿಮ್ಮ ಜೀವಿತ ಮೇಲೆ ಇರುವುದಕ್ಕೆ ಭಾಗವನ್ನ ಕೊಟ್ಟಿರುವುದರಿಂದ ಈಗ ಎಲ್ಲ ಇಡೀ ಊರೇ ಗುರುತಿಸ್ತಾ ಇದೆ. ಆಮೇನ್. ಪಕ್ಕದವರಿಗೆ ನಮ್ಮ ಬಲ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ, ಯೇಸು ಸ್ವಾಮಿ ನನ್ನ ಮೇಲೆ ಇರುವುದರಿಂದಲೇ. ಎರಡನೇದಾಗಿ, ನಿನ್ನಿಂದ ಆತನು ಮಹಿಮೆ ಹೊಂದಿಕೊಳ್ಳಲು ನಿನ್ನ ಬಳಿಗೆ ಆತನು ಬಂದವನಾಗಿದ್ದಾನೆ. ಯೇಸು ಸ್ವಾಮಿ ಯಾಕೆ ಯೆರೂಸಲೇಮಿಗೆ ಹೋದನಂದ್ರೆ, ನಿನ್ನಿಂದ ಆತನಿಗೆ ಏನಾಗಬೇಕು? ಮಹಿಮೆ. ಹೇಳಿ ಜೋರಾಗಿ, ಮಹಿಮೆ ಬೇಕು. ಆತನ ಕತ್ತೆ ಮೇಲೆ ಕೂತ್ಕೊಂಡ ಇಡೀ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಬಟ್ಟೆಗಳನ್ನ ಆತನಿಗೆ ಹಾಕ್ತಾ ಇದ್ದಾರೆ, ಗರಿಗಳನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ಓಸಾನ ಓಸಾನ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಕೂಗುತ್ತಾ ಆತನನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಬಳಿಗೆ ಸ್ವಾಮಿ ಬಂದಿದ್ದು ಯಾಕೆ ಗೊತ್ತಾ? ನಿನ್ನ ಜೀವಿತದ ಮೂಲಕ ಆತನಿಗೆ ಮಹಿಮೆ ಆಗಬೇಕು, ನಿನ್ನಿಂದ ಆತನಿಗೆ ಮಹಿಮೆ ಯಾಗಬೇಕಾಗಿದೆ. ಫಸ್ಟ್ ಹೇಗೆ ನಾನು ದೇವರನ್ನ ಮಹಿಮೆ ಪಡಿಸಲಿ? ನಿನ್ನ ಆರಾಧನೆಯಿಂದ ಸ್ವಾಮಿಯನ್ನ ನೀನು ಮಹಿಮೆ ಪಡಿಸಬೇಕಾಗಿದೆ. ಅವ್ರು ಏನಂತ ಕೂಗ್ತಾ ಇದ್ದಾರೆ? ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲನ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ, ಸಣ್ಣ ಶಬ್ದ ಅಲ್ಲ, ದೊಡ್ಡ ಶಬ್ದದಿಂದ
ದೇವರನ್ನು ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಆರಾಧನೆ, ನಿನ್ನ ಹಾಡುಗಳು ಹೇಗಿರ್ಬೇಕಂದ್ರೆ ಬರೀ ಬಾಯಲ್ಲಿ ತುಟಿ ಅಲ್ಲಿಗಾಡಿಸುವ ರೀತಿಯಲ್ಲಿ ಇರಬಾರ್ದು. ದೊಡ್ಡ ಶಬ್ದದಿಂದ ದೇವರನ್ನ ನೀನು ಆರಾಧನೆ ಮಾಡಬೇಕಾಗಿದೆ. ಅದಕ್ಕೆ ಸ್ವಾಮಿ ನಿನ್ನ ಬಳಿಗೆ ಬಂದಿದ್ದಾನೆ. ಅದಕ್ಕೆ ಬೆಲೆ ಇಲ್ಲದ ಜೀವಿತಕ್ಕೆ ಬೆಲೆಯನ್ನು ಆತನು ಕೊಟ್ಟಿದ್ದಾನೆ. ನಿನ್ನಿಂದ ಆರಾಧನೆ ಹೊಂದಿಕೊಳ್ಳಲಿಕ್ಕೆ ಆತನು ನಿನ್ನ ಬಳಿಗೆ ಆತನು ಬಂದವನಾಗಿದ್ದಾನೆ. ಅವ್ರು ಆಡ್ತಾ ಇರುವಾಗ, ಅವ್ರು ದೇವರನ್ನ ಆರಾಧನೆ ಮಾಡ್ತಾ ಇರುವಾಗ ಯಾವಾಗಲೂ ಯೇಸು ಸ್ವಾಮಿ ಜೊತೆ ಪರಿಸಾಯರು ಇರ್ತಾ ಇದ್ರು. ಆ ಪರಿಸಾಯರು ಬಂದು ಹೇಳ್ತಾ ಇದ್ರೆ, ಸ್ವಾಮಿ ಇವ್ರು ಸುಮ್ಕೊಳ್ಳಿ, ಕೇಳು, ಯಾಕೆ ಇಷ್ಟು ಶಬ್ದ ಮಾಡ್ತಾ ಇದ್ದಾರೆ? ಸ್ವಾಮಿ ಹೇಳಿದ್ರು, ಇವರು ಸುಮ್ಮ ಕುಂತರೆ ಈ ಕಲ್ಲುಗಳು ಕೂಗುತ್ತವೆ.